Good morning, my dear students. In the last class, I explained the Chinese civilization, political condition, social condition. Now, I will explain the economic condition of Chinese. How the Chinese have a economic condition. What is the condition of economic? ಆರ್ಥಿಕ ಒಂದು ಸ್ಥಿತಿ ಯಾವ ರೀತಿ ಇತ್ತು ಅಂತ ನೋಡೋಣ. Chinese, I told that Chinese civilizations were developed on the bank of the three rivers, Yangtze, Sikiang, Huanghu. So what is the main occupation of the Chinese means agriculture. ಅವರ ಮುಖ್ಯ ಕಸುಬು ಯಾವುದಾಗಿರ್ಬೋದು ವ್ಯವಸಾಯ. Agriculture was the main occupation of Chinese civilization. After they were canals and irrigation was also developed. ಸೊ ಕೆನಲ್ಸು ಮತ್ತು ಇರಿಗೇಷನು ಅನ್ನೋದು ಸಹ ಏನಾಗಿತ್ತು, ಡೆವಲಪ್ ಆಗಿತ್ತು. ನೆಕ್ಸ್ಟ್ they are used to, so the agriculture, what type of the weapons they are using means iron and wood. ಟೂಲ್ಸ್ ಅಂತ ಹೇಳ್ತೀವಲ್ಲ, ಆಯುಧಗಳು ಅಂತಂದರೆ ಅಗ್ರಿಕಲ್ಚರಲ್ಲಿ. ಸೊ ಯಾವ ಥರದ ಒಂದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಆಯಿತು ಅಂದರೆ ದೇ ಆರ್ ಯೂಸಿಂಗ್ ಇಂಪ್ಲಿಮೆಂಟ್ಸ್ ಮೇಡ್ ಆಫ್ ಐರನ್ ಆ್ಯಂಡ್ ವುಡ್. ಸೊ ವಾಟ್ ಆರ್ ದ ಮೇನ್ ಫುಡ್ ಆಫ್ ಚೈನೀಸ್ ಮೀನ್ಸ್ ಯಾವ್ಯಾವ ಥರದ ಆಹಾರಗಳನ್ನು ಬೆಳೀತಾ ಇದ್ರು ಅಂದರೆ ವೀಟ್, ರೈಸ್, ಸೋಯಾ, ಬೀನ್ಸ್ ಆ್ಯಂಡ್ ಸಿರಲ್ಸ್. These are the main food of Chinese civilization. ಗೋಧಿ, ಭತ್ತ, ಸೋಯಾ, ಬೀನ್ಸು ಮತ್ತು ನವಧಾನ್ಯಗಳು ಅಂತ ಹೇಳ್ತೀವಲ್ಲ, ಅದು ಅವರ ಮುಖ್ಯವಾದ ಒಂದು ವ್ಯವಸಾಯದ ಒಂದು ವಸ್ತುಗಳು, ವ್ಯವಸಾಯದ ಬೆಳೆಗಳು ಆಗಿತ್ತು. ನೆಕ್ಸ್ಟು ದೆಗ್ಗೆ ಹಾರ್ಟಿಕಲ್ಚರ್ ಮೀನ್ಸ್ ಟೀಯನ್ನು ಸಹ ಅವರು ಹೆಚ್ಚಾಗಿ ಬೆಳೀತಾ ಇದ್ರು. Tea is a horticulture crop is also grown. ಒಂದು ತೋಟಗಾರಿಕೆಯಾಗಿ ಯಾವುದನ್ನು ಬೆಳೀತಾ ಇದ್ರು ಅಂದರೆ ಟೀ ಅನ್ನೋದನ್ನು ಅವರು ಬೆಳೀತಾ ಇದ್ರು. ನೆಕ್ಸ್ಟು ವಾಟ್ ಆರ್ ದ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಪಿಗ್ ಆ್ಯಂಡ್ ಶೀಪ್. ಪಿಗ್ಗು ಮತ್ತು ಕುರಿ ಅಂತ ಹೇಳ್ತೀವಲ್ಲ, ಅವು ಸಾಕು ಪ್ರಾಣಿಗಳು ಆಗಿತ್ತು. ನೆಕ್ಸ್ಟು ಇಂಡಸ್ಟ್ರೀಸ್ ಆ್ಯಂಡ್ ಕ್ರಾಫ್ಟ್. So which are the Chinese civilization where developed industries means they know that the carpenters, smiths, woodcutter, masons, potters, weavers, they are from important craftsmen. ಕಾರ್ಪೆಂಟರ್ ಕೆಲಸ ಆಗಿರ್ಬೋದು, ಮರ ಕಡಿಯೋ ಕೆಲಸ ಆಗಿರ್ಬೋದು, ಮತ್ತು ಮೇಸ್ತ್ರಿ ಆಗಿರ್ಬೋದು, ಮಡಿಕೆ ಮಾಡೋದಾಗಿರ್ಬೋದು, ವೀವರ್ಸ್ ಆಗಿರ್ಬೋದು, ದೀಸ್ ಆರ್ ದ ಇಂಪಾರ್ಟೆಂಟ್ industries are craftsmen. And also Chinese have a lead to the very luxury life. They gave the very contribution, which is the very good contribution of Chinese means silk ರೇಷ್ಮೆ ಅಂತ ಹೇಳ್ತೀವಲ್ಲ, ರೇಷ್ಮೆ ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಚೈನೀಸ್ ಸಿವಿಲೈಜೇಷನ್. ದೇ ಗೇವ್ ದ ಗುಡ್ ಕಾಂಟ್ರಿಬ್ಯೂಷನ್ ಇನ್ ಸಿಲ್ಕ್. And also they are a very luxury life. They lead to the very luxury and comfort life. ಸಿಲ್ಕ್ ಜೊತೆಗೆ ಅವ್ರು ಯಾವುದ್ಯಾವ್ದವ್ರಿಗೆ ಗೊತ್ತಿತ್ತು, ವಾಟ್ ಆರ್ ದ ಇಂಪಾರ್ಟೆಂಟ್ ಪ್ರಾಡಕ್ಟ್ ದೇ ಆರ್ ಎಕ್ಸ್ಪೋರ್ಟ್ ಅಂತಂದರೆ ಸಿಲ್ಕ್, ಐರನ್, ಟೀ, ಸಾಲ್ಟ್ ಆ್ಯಂಡ್ ಕಾಟನ್. ದೀಸ್ ಆರ್ ದ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್. ನೆಕ್ಸ್ಟು ದೇ ನೋ ದಟ್ ದ ಬ್ಯಾಟರಿ ಸಿಸ್ಟಮ್ ಆಲ್ಸೋ. After they are practiced to they use to the metals also for the medium of the exchange. After they introduce the coin or money. Next to learning and literature, ಕಲಿಕೆ ಮತ್ತು ಸಾಹಿತ್ಯ ಅನ್ನೋದು ಯಾವ ರೀತಿ ಇತ್ತು ಅವರಲ್ಲಿ ಅಂತಂದರೆ, ಚೈನೀಸ್ ದೇ ಡೋಂಟ್ ಹ್ಯಾವ್ ಎನಿ ಆಲ್ಫಾಬೆಟ್ಸ್. ಅವ್ರಿಗೆ ಯಾವುದೇ ರೀತಿಯ ಒಂದು ಆಲ್ಫಾಬೆಟ್ ಅನ್ನೋದು ಇರಲಿಲ್ಲ. ದೇ ಡೋಂಟ್ ಹ್ಯಾವ್ ಎನಿ ಆಲ್ಫಾಬೆಟ್. ದೇ ಸ್ಟಾರ್ಟಿಂಗ್ ಟು ದ ರೈಟಿಂಗ್ ಸ್ಟಾರ್ಟೆಡ್. ಹೌ ದೇ ಆರ್ ಯೂಸಿಂಗ್ ಮೀನ್ಸ್ ಪಿಕ್ಟೋಗ್ರಫಿಕ್ ರೈಟಿಂಗ್. ಅವರು ಚಿತ್ರಗಳ ಮುಖಾಂತರ ಬರವಣಿಗೆಯನ್ನು ಬರೀತಾ ಇದ್ರು. ದೇ ಡೋಂಟ್ ಹ್ಯಾವ್ ನೋ ಐಡಿಯಾ ಅಬೌಟ್ ದ ಆಲ್ಫಾಬೆಟ್ಸ್.
ಆಲ್ಫಾಬೆಟ್ಗೆ ಅವರು ಅವರ ಒಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಬರವಣಿಗೆ ರೈಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾ ಇದೆ ಅಂದರೆ ಚಿತ್ರದ ಮುಖಾಂತರ ಬರವಣಿಗೆಯನ್ನು ಕಲ್ತಿದ್ರು. ಸೊ ಇನ್ ದ ಸೇಮ್ ಲರ್ನಿಂಗ್ ಹೂ ಆರ್ ಫಾಲೋಯಿಂಗ್ ಜಪಾನೀಸ್, Korea and Vietnam. These are the countries were following the influence of Chinese literature. Next, they are writing from top to bottom, same. Next, ಇನ್ವೆನ್ಷನ್. ವಾಟ್ ಆರ್ ದ ಇನ್ವೆನ್ಷನ್? ಯಾವುದ್ಯಾವುದು ಸಂಶೋಧನೆ ಮಾಡಿದ್ರು ಅವರು ಅಂತಂದರೆ, ವಿ ನೋ ದಟ್ ವಿಚ್ ಆರ್ ದ ಮೇನ್ ಇನ್ವೆನ್ಷನ್ ಆಫ್ ದ ಚೈನೀಸ್ ಸಿವಿಲೈಸೇಷನ್ ಮೀನ್ಸ್ ಪೇಪರ್, ಸಿಲ್ಕ್, ಇಂಕ್, ಪ್ರೋಸ್, ಪೊಯೆಟ್ರಿ. ಫಸ್ಟ್ ಬಂತು ಪೇಪರು, ಸಿಲ್ಕು, ಇಂಕ್. ದೀಸ್ ಆರ್ ದ ಇಂಪಾರ್ಟೆಂಟ್ ಇನ್ವೆನ್ಷನ್. ಇವನ್ನ ಅವರು ಹೊಸದಾಗಿ ಕಂಡು ಹಿಡಿದಿದ್ದು. ಅದ್ರ ಜೊತೆಗೆ ವಾಟ್ ಆರ್ ದೇರ್ ರೈಟಿಂಗ್? I told literature means they're writing, they introduce some process, poetry and philosophy. ತತ್ವಶಾಸ್ತ್ರದ ಬಗ್ಗೆ, ಕವಿತೆಗಳ ಬಗ್ಗೆ, ಕವನಗಳ ಬಗ್ಗೆನೂ ಸಹ ಅವರು ತಿಳಿಸ್ಕೊಟ್ಟಿದ್ರು. ನೆಕ್ಸ್ಟು Chinese were developed in the field of geography, geometry, arithmetics, calendar and astronomy. ಇದರ ಬಗ್ಗೆನೂ ಸಹ ಅವರಿಗೆ ಪರಿಚಯ ಇತ್ತು. ನೆಕ್ಸ್ಟು ಇಂಪಾರ್ಟೆಂಟ್ ಇನ್ವೆನ್ಷನ್ ಆಫ್ ಚೈನೀಸ್. ಫಸ್ಟ್ ಓನ್ಲಿ ಐ ಟೋಲ್ ದಟ್ ಚೈನೀಸ್ ವೇರ್ ಇನ್ವೆನ್ಷನ್, ಫಸ್ಟ್ ಕಾಂಟ್ರಿಬ್ಯೂಷನ್ ಸಿಲ್ಕ್ ಅನ್ನೋದು ಪರಿಚಯ ಮಾಡಿಕೊಟ್ಟಿದ್ದ ಯಾರು ಅಂತ ಹೇಳಿದ್ರೆ ಚೈನೀಸು. ಅದ್ರ ಜೊತೆಗೆ ಇನ್ಯಾವುದ್ಯಾವುದು ಅವರು ಇನ್ವೆನ್ಷನ್ ಮಾಡಿದ್ರು ಅಂದರೆ ಸಿಲ್ಕು, ಟೀ, ಇಂಕ್, ಪೇಪರ್, ಅಬ್ಯಾಕಸ್, ಅಕ್ಯುಪಂಕ್ಚರ್, ಗನ್ ಪೌಡರ್, ಗ್ಲಾಸ್, ರಾಕೆಟ್, ಸ್ಪೂನ್, ಅಂಬ್ರೆಲಾ ಆ್ಯಂಡ್ ಕಾಂಪಾಸ್. ಇವನ್ನ ಅವರು ಹೊಸದಾಗಿ ಸಂಶೋಧನೆಯನ್ನು ಮಾಡಿದ್ರು. ಯಾವುದ್ಯಾವುದು? ಸಿಲ್ಕು, ಟೀ, ಇಂಕ್, ಪೇಪರ್, ಅಬ್ಯಾಕಸ್, ಅಕ್ಯುಪಂಕ್ಚರ್, ಗನ್ ಪೌಡರ್, ಗ್ಲಾಸ್, ರಾಕೆಟ್, ಸ್ಪೂನ್, umbrella and compass. These are the who were invention means Chinese were invention these items. Next, art and architecture. ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅಂತಂದರೆ, ದ ಚೈನೀಸ್ ಹ್ಯಾಡ್ ಡೆವಲಪ್ಡ್ ಎ ವಂಡರ್ಫುಲ್ ಆರ್ಟ್ and architecture. They gave importance on they introduced the wonderful painting also. Where they are painted means on the silk. ಎಲ್ಲಿ ಅವರು ಪೇಂಟ್ ಮಾಡ್ತಾ ಇದ್ರು ಅಂದರೆ on the silk, cloth, tomb walls, pots and ಪೇಪರ್. ಸಿಲ್ಕ್ ಮೇಲೆ, ಸಿಲ್ಕ್ ಬಟ್ಟೆ ಮೇಲೆ, ಟೂಮ್ ವಾಲ್ ಗುಮ್ಮಟದ ಮೇಲೆ, ವಾಲ್ ಅಂದರೆ ಗೋಡೆಯ ಮೇಲೆ, ಪಾಟ್ ಮೇಲೆ, ಪೇಪರ್ ಮೇಲೆ ಎಲ್ಲ ಏನು ಮಾಡ್ತಾಯಿದ್ರು? ದೇ ಆರ್ ಪೇಂಟಿಂಗ್. ನೆಕ್ಸ್ಟ್ ಸ್ಕಲ್ಪ್ಚರ್. ಕಲೆ ಯಾವ ರೀತಿ ಇತ್ತು ಅಂತಂದರೆ, ವಿ ನೋ ದಟ್ ಇಸ್ ದ ವೆರಿ ವಂಡರ್ಫುಲ್ ಆರ್ಟ್ ಆಫ್ ಕಾಸ್ಟಿಂಗ್ ಬ್ರಾನ್ಸಲ್ಲಿ ಇವರು ಒಂದು ಸ್ಟ್ಯಾಚ್ಯೂ ಆಫ್ ಅನಿಮಲ್ಸ್ ಆ್ಯಂಡ್ ಮಾನ್ಸ್ಟರ್ಸ್ನ ಸ್ಕಲ್ಪ್ಚರ್ ಮಾಡಿದ್ದಾರೆ. ಇಟ್ಸ್ ದ ವೆರಿ ಇಂಪಾರ್ಟೆಂಟ್ ಸ್ಕಲ್ಪ್ಚರ್. ನೆಕ್ಸ್ಟು ಟೆರಾಕಾಟ್ ಸ್ಕಲ್ಪ್ಚರ್. ಟೆರಾಕಾಟ್ ಇಸ್ ದ ಒನ್ ಟೈಪ್ ಆಫ್ ದಿ ಕ್ಲಾತ್. ಆ ಕ್ಲಾತಲ್ಲಿ ಯಾವ ರೀತಿ ಇವರು ಸ್ಕಲ್ಪ್ಚರ್ ಮಾಡಿದರು ಅಂದರೆ, ದ ಟೆರಾಕಾಟ್ ಆರ್ಮಿ ಅಸೆಂಬ್ಲ್ ಇನ್ ದ ಟೂಮ್ ಆಫ್ ಫಸ್ಟ್ ಕಿನ್ ಎಂಪೈರ್ is consisted of life-size image of more than how many soldiers means 8,000 soldiers or warriors and horses. ಆ ಟೆರಾಕಾಟ್ ಆರ್ಮಿಯಲ್ಲಿ ಎಷ್ಟು ಜನ ಇರ್ತಾಯಿದ್ರು ಅಂದರೆ ಸುಮಾರು 8,000 ಸೈನಿಕರು ಮತ್ತು ಕುದುರೆಗಳನ್ನು ಒಳಗೊಂಡಿತ್ತು. ಇಟ್ಸ್ ದ ಒನ್ ಟೈಪ್ ಆಫ್ ದ ಪೇಂಟಿಂಗ್ಸ್. ದೇ ಆರ್ ಪೇಂಟೆಡ್ ಆನ್ ದ ಕ್ಲಾತ್, ಒನ್ ಟೈಪ್ ಆಫ್ ದಿ ಕ್ಲಾತ್ ಟೆರಾಕಾಟ್. ನೆಕ್ಸ್ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರಲ್ಲಿ ಯಾವುದ್ಯಾವುದು ಅಂತಂದರೆ, ಶಿ ಹುವಾಂಗ್ಟಿ. ಐ ಟೋಲ್ ದಟ್ ಇನ್ ದ ಲಾಸ್ಟ್ ಕ್ಲಾಸ್. ಶಿ ಹುವಾಂಗ್ಟಿ, ಹಿ ವಾಸ್ ಬಿಲ್ಡ್ ಎ ಗ್ರೇಟ್ ವಾಲ್ ಬೈ ದ ಇನ್ವೆನ್ಷನ್ ಆಫ್ ದ ಪ್ರೊಟೆಕ್ಷನ್ ದ ಕಿಂಗ್ಡಮ್ ಬೈ ದ ಇನ್ವೆನ್ಷನ್. ಹೂ ಆರ್ ದ ಇನ್ವೆನ್ಷನ್ಸ್ ಮೀನ್ಸ್ ಮಂಗೋಲ್ಸ್ ಆ್ಯಂಡ್ ಹೂನಾಸು ಮತ್ತು ಮಂಗೋಲ್ಸು ಪದೇ ಪದೇ ದಾಳಿಯನ್ನು ಮಾಡ್ತಾಯಿದ್ರು. ಆ ದಾಳಿಯನ್ನು ತಡೆಗೋಡೋದಕ್ಕೋಸ್ಕರ ಅವ್ರು ಏನು ಮಾಡಿದ್ರು? ಶಿ ಹುವಾಂಗ್ಟಿ, ಹಿ ವಾಸ್ ಬಿಲ್ಡ್ ಎ ಗ್ರೇಟ್ ವಾಲ್. So it was the Great Wall.
It is the wonder of the world. And it is how many kilometers this wall? ಸುಮಾರು ಎಷ್ಟು ಕಿಲೋಮೀಟರ್ ಇದು ಇದೆ ಅಂದರೆ 2380 ಕಿಲೋಮೀಟರ್ಸ್, 2380 ಕಿಲೋಮೀಟರ್ ಲಾಂಗ್, ಉದ್ದ ಅಷ್ಟಿದೆ. ಫೀಟ್ 22 ಫೀಟ್ ಹೈ, ಎತ್ತರ ಎಷ್ಟಿದೆ ಅಂದರೆ 22. ಆ್ಯಂಡ್ 20 ಫೀಟ್ ಬ್ರಾಡ್, ಅಂದರೆ ಅದರ ಗೋಡೆಯ ದಪ್ಪ ಎಷ್ಟಿದೆ ಅಂದರೆ ಸುಮಾರು 20 ಫೀಟ್. ಆ್ಯಂಡ್ 300 feet and 400 feet high. These are the which wall means Great Wall of China. And then philosophers means ತತ್ವಜ್ಞಾನಿಗಳು ಯಾರ್ಯಾರಿದ್ರು. ಹೂ ಆರ್ ದೇ philosophers in China means is the 2 marks question. Is a very famous philosophers in China. Lao Tse, Confucius, Mencius. Lao Tse, Confucius, Mencius. So they are the important philosophers in China. ಅದರಲ್ಲಿ Confucius 5 marks question. Who he was means Confucius, he was a great person. He was a great philosopher in China. He was born in Lu. He was born in Confucius. He was born in Lu. ಎಲ್ಲಿ ಹುಟ್ಟಿದ್ದು ಅಂದರೆ ಲೂ ಅನ್ನೋ ಒಂದು ಸ್ಥಳದಲ್ಲಿ 571 BCE 571 ಹೂ ವಾಸ್ ಬಾರ್ನ್ ಮೀನ್ಸ್ ಕಾನ್ಫ್ಯೂಷಿಯಸ್. ಹಿ ವಾಸ್ ಎ ಗ್ರೇಟ್ ಫಿಲಾಸಫರ್. ಹೂ ವಾಸ್ ಮೀನ್ಸ್ ಕಾನ್ಫ್ಯೂಷಿಯಸ್. ವೆನ್ ಹಿ ಲಾಸ್ಟ್ ಹಿಸ್ ಫಾದರ್ ಅಟ್ ದ ಏಜ್ ಆಫ್ 3, ಆತ 3 ವರ್ಷ ಆಗಿದ್ದಾಗ ಆತ ತಂದೆಯನ್ನು ಕಳ್ಕೊತಾನೆ. ಆ್ಯಂಡ್ ಹಿ ಫೇಸ್ಡ್ ಎ ಲಾಟ್ ಆಫ್ ಡಿಫಿಕಲ್ಟ್, ತುಂಬ ಕಷ್ಟನ ಅನುಭವಿಸ್ತಾನೆ. ಆ್ಯಂಡ್ ಹಿ ವಾಸ್ ಮ್ಯಾರಿಡ್ ಅಟ್ ದ ಏಜ್ ಆಫ್ 19 ಆಫ್ಟರ್ ಹಿ ಗೇವ್ ಅಪ್ ಹಿಸ್ ಫ್ಯಾಮಿಲಿ. ಅಟ್ ದ ಏಜ್ ಆಫ್ 23 ಅವನು 19ನೇ ವರ್ಷದಲ್ಲಿ ಮದುವೆ ಆಗಿ 23ನೇ ವರ್ಷಕ್ಕೆ ಏನು ಮಾಡಿಬಿಡ್ತಾನೆ, ಬಿಟ್ಬಿಡ್ತಾನೆ. He worked a different, he learned that the different language, and he working as a teacher, editor, judge and minister. ಈ ರೀತಿ ಕೆಲಸವನ್ನು ಮಾಡಿಕೊಂಡು ಆತ he will become a great person. And also he was introduced, he was saying some things. And Confucius, he was a great philosopher. His philosophy, ಆತನ ಒಂದು ಫಿಲಾಸಫಿ ಯಾವುದಾಗಿತ್ತು ಅಂದರೆ Confucius. Whose philosophy means Confucius philosophy. He was introduced one philosophy, that philosophy Confucius, so known as a Confucianism. ಅದು ಏನಂತ ಫೇಮಸ್ ಆಯಿತು ಅಂದರೆ it will become a famous in Confucianism. It will become a Confucianism. After he was teaching own principles based on the Confucius. He had based a common Chinese tradition. What they are taught means, what he was saying means, what do you not like when done to yourself, do not do others. And second one, character is the foundation of society. Third one, wisdom beings at home. The great man acted before he speaks and speaks according to his action. The society returns to the obedience of children, to other parents, and of the wife, her husband, and students of the teacher. Thank you, students.